द्विजगुरुप्राज्ञा पूजनं शौचमार्जवम् ब्रह्मचर्यमहिंसा च शरीरं तप उच्यते अनुद्वेगकरं वाक्यं सत्यं प्रियहितं च यत् स्वाध्यायाभ्यसनं चैव वाङ्मयं तप उच्यते. ಈ ಸಿದ್ಧಯೋಗಿಗಳು, ಧರ್ಮಗುರುಗಳು, ಬ್ರಾಹ್ಮಣರು, ಬುದ್ಧಿವಂತರು ಇವರೆಲ್ಲರೂ ಶುದ್ಧತೆಯಿಂದ, ಶುದ್ಧ ಮನಸ್ಸಿನಿಂದ ನೇರವಾಗಿ ಅಂದರೆ ಕಾಯ ವಾಚ ಮನಸ ಏನು ಯೋಚನೆ ಮಾಡ್ತೀವೋ ಅದನ್ನೇ ಮಾತನಾಡುತ್ತಾ, ಯಾವ ಯೋಚನೆಯಲ್ಲಿರುತ್ತೋ ಅದೇ ಕೆಲಸವನ್ನು ಮಾಡುತ್ತಾ, ಹೆಂಗಸರನ್ನ ಕಾಮದ ಯಂತ್ರಗಳೆಂದು ತಿಳಿಯದೆ ಅಹಿಂಸಾ ರೀತಿಯಿಂದ ವರ್ತಿಸ್ಕೊಂಡು ಪರಮಾತ್ಮನನ್ನು ಪೂಜಿಸ್ತಾ ಇರ್ತಾರೋ ಅಂಥವರು ಸಾತ್ವಿಕ ರೀತಿಯಲ್ಲಿ ಧ್ಯಾನವನ್ನು ಅಥವಾ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಇಷ್ಟನ್ನು ನಾವು ಪರಿಪಕ್ವವಾಗಿ ಪಾಲಿಸಿದ್ರೆ ಆಗ ಇದು ದೇಹದ ಸಂಬಂಧಿಸಿದಂಥ ತಪಸ್ಸು, ಅಂದರೆ ದೇಹದ ತಪಸ್ಸು ಅಂತಾನೆ ಕರಿತೀವಿ. ಮಾತನಾಡಬೇಕಾದ್ರೆ ಕೂಡ ಅದರಲ್ಲೂ ತಪಸ್ಸನ್ನು ನಾವು ನೋಡ್ಬೋದು. ಅಂದರೆ ಯಾವುದೇ ಮಾತಾಡಬೇಕಾದ್ರೆ ಅದರಿಂದ ಭಯ ಅಥವಾ ಆತಂಕ ಹುಟ್ಟದೆ ಆಹ್ಲಾದಕರವಾಗಿದ್ದು ಸತ್ಯತೆಯಿಂದ ಕೂಡಿ 4 ಜನಕ್ಕೆ ಉಪಯೋಗವಾಗುವಂಥ ಮಾತನ್ನು ಆಡ್ತಾ ಇದ್ರೆ, ಅಥವಾ ವೇದ ಅಧ್ಯಯನವನ್ನು ಯಾವುದೇ ರೀತಿಯಾದ ತಪ್ಪಿಲ್ಲದೆ ಹೇಳ್ತಾ ಇದ್ರೆ, ಈ ರೀತಿಯ ಮಾತುಗಳನ್ನು ನಾವು ತಪಸ್ಸೆಂದೇ ಕರಿತೀವಿ. ವಾಚ ತಪಸ್ಸಂತ ಅಂದರೆ ಮಾತಾಡದೆ ಒಂದು ತಪಸ್ಸಂತ ಇಲ್ಲಿ ಕರಿತೀವಿ.